ಮಹಾನರಾದ ಅಸ್ಮಾ ಬಿಂತ್ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುಮಾರವರು ಹೇಳ್ತಾರೆ, ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುವರ ಸುಪುತ್ರಿ, ಹುಜೂರ್ ಅವರನ್ನು ತುಂಬಾ ಪ್ರೀತಿಸಿದಂತಹ ಒಂದು ಮಹಿಳೆಯಾಗಿದ್ದರು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಯ್ಯಿದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ಆರು ಸೌರಿನಲ್ಲಿ ಹೋಗಿ ಕುಳಿತಿರುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮತ್ತು ತನ್ನ ಪ್ರೀತಿಯ ತಂದೆಯವರಿಗೆ ಬೇಕಾಗಿ ಅವರು ಸ್ವಲ್ಪ ಆಹಾರಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು 6 ಸವರಿಗೆ ಹತ್ತಿದರೂ ಗೊತ್ತಾಗಬಹುದು ಎಷ್ಟು ಕಷ್ಟವಿತ್ತಂತ ಹೇಳಿ. ದಿನಕ್ಕೆ 1-2 ಬಾರಿ 3 ಬಾರಿ ಆ ಪರ್ವತವನ್ನು ಏಕಾಂಗಿಯಾಗಿ ಹತ್ತುತ್ತಾರೆ ಅಸ್ಮಾ ರಲಿಯಲ್ಲಾಹು ಅನ್ಹಾ. ಹೋಗುವ ದಾರಿಯಲ್ಲಿ ಸ್ವಲ್ಪ ಮುಂದೆ ಹೋಗ್ತಾರೆ. ಮುಂದೆ ಹೋದ ನಂತರ ತಾನು ಬಂದ ಹೆಜ್ಜೆಯನ್ನೊಮ್ಮೆ ಅಳಿಸಿ ಬಿಡ್ತಾರೆ. ಯಾಕೆ ತಾನು ಹೋದ ಹೆಜ್ಜೆಯನ್ನು ಈ ಶತ್ರುಗಳು ಕಂಡ್ರೆ ಆ ಹೆಜ್ಜೆಯ ಗುರುತಿಟ್ಟುಕೊಂಡು ನಾನು ಇಲ್ಲಿಗೆ ಹೋಗಿದ್ದೇನೆ ಎಂದು ಹೇಳಿ ಹುಜೂರ್ ಅವರನ್ನು ಕಂಡುಹಿಡಲಿಕ್ಕೆ ಸಾಧ್ಯವಿದೆ. 6 ಸೌರಿನಲ್ಲಿ ಅವಿತು ಕುಳಿತಂತಹ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಬೂಬಕರ್ ಸಿದ್ದೀಕರವರ ಬಳಿಗೆ ಆಹಾರದ ಪೊಟ್ಟಣಗಳೊಂದಿಗೆ ದಿನಕ್ಕೆ 3-4 ಬಾರಿ ಅರೇಬಿಯಾದ ಸುಡು ಬಿಸಿಲಿನಲ್ಲಿ ಹತ್ತಿಕೊಂಡು ಹುಜೂರ್ ಅವರ ಖಿದ್ಮತ್ ಮಾಡಿದ ಮಹಾ ಮಾತೆಯವರು. ಆ ಪ್ರೇಮದ ಒಂದು ಚರಿತ್ರದ ಅದ್ಭುತವಾಗಿದೆ. ಅದು ಇನ್ಶಾ ಅಲ್ಲಾಹ್ ನಮಗೆ ಮುಂದಿನ ದಿನಗಳಲ್ಲಿ ನೋಡಬಹುದು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಜುಬ್ಬಾ ಮುಬಾರಕ್, ಅವರ ಸ್ಪರ್ಶಗೊಂಡ ಪ್ರತಿಯೊಂದಕ್ಕೂ ಕೂಡ ದೊಡ್ಡ ಮಹತ್ವ ಅಲ್ವಾ. ಅವರ ಒಂದು ಜುಬ್ಬಾ ಮುಬಾರಕ್ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರದ್ದು ಅಸ್ಮಾ ರಲಿಯಲ್ಲಾಹು ಅನ್ಹಾ ಅವರ ಕೈಯಲ್ಲಿ ದೊಡ್ಡ ಬರಕತ್ತಿಗೆ ಬೇಕಾಗಿ ಅವರು ಯೂಸ್ ಮಾಡಿದ್ರು. ಅವರು ಹೇಳ್ತಾರೆ, ವಕಾಲತ್ ಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಲ್ಬಿಸುಹಾ ಫನಹ್ನು ನಗ್ಸಿಲುಹಾ ಫನಸ್ತಶ್ಫೀ ಬಿಹಾ. ನಾನು ಆ ಜುಬ್ಬ ಮುಬಾರಕ್ ಅದನ್ನು ತೆಗೆದಿಡ್ತಾ ಇದ್ದೆ. ಅದನ್ನು ತೊಳೆದ ಆ ನೀರು ನಾವು ಬರಕತ್ತಿಗೆ ಬೇಕಾಗಿ, ರೋಗ ಶಮನಕ್ಕೆ ಬೇಕಾಗಿ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸ್ವಹೀಹ್ ಮುಸ್ಲಿಂನಲ್ಲಿರುವ ಹದೀಸ್ ಆಗಿದೆ. ಕೆಲವರು ಹೇಳ್ತಾರಲ್ವ, ಹುಜೂರ್ ಅವರು ಸಾಮಾನ್ಯ ಮನುಷ್ಯ, ಅವರ ಬರಕತ್ ಪಡೆಯಲಿಕ್ಕೆ ಇಲ್ಲ, ಆ ರೀತಿ ಈ ರೀತಿ ಅಂತ ಹೇಳಿ. ಮಹಾನರಾದ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜುಬ್ಬ ಮುಬಾರಕ್ ನೀರಿನಲ್ಲಿ ಮುಳುಗಿಸಿ ತೆಗೆದರೆ ಆ ನೀರಿನಿಂದ ನಮಗೆ ಶಮನ ಲಭಿಸ್ತಾ ಇತ್ತು. ಶಿಫಾಗೆ ಬೇಕಾಗಿ, ಆರೋಗ್ಯಕ್ಕೆ ಬೇಕಾಗಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೇವೆಂದು ಅಸ್ಮಾ ರಲಿಯಲ್ಲಾಹು ಅನ್ಹಾ ಹೇಳ್ತಾ ಇದ್ದಾರೆ. ಹುಜೂರ್ ಅವರ ಸ್ಪರ್ಶಗೊಂಡ ಪ್ರತಿಯೊಂದು ಸಿನಾನ್ ಇಬ್ನ್ ತಲ್ಕಲ್ ಯಮಾಮ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ನಾನು ಬೈಅತ್ ಮಾಡಲಿಕ್ಕೆ ಹೋದೆ. ನಮ್ಮ ಗೋತ್ರದಲ್ಲಿ ಅಬೂ ಹನೀಫಾ ಎಂಬ ನಮ್ಮ ಗೋತ್ರದಲ್ಲಿ ಮೊಟ್ಟ ಮೊದಲ ಬಾರಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಹೋಗಿದ್ದು ನಾನಾಗಿದೆ. ಹೋಗಿ ನಾನು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಯಲ್ಲಿ ಹೋಗಿ ಶಹಾದತ್ ಹೇಳಿದೆ. ಬಳಿಕ ಹುಜೂರ್ ಅವರೊಂದಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿದೆ, ನನಗೊಂದು ಜುಬ್ಬ ಕೊಡಬೇಕು, ನಿಮ್ಮ ಒಂದು ಜುಬ್ಬ ನನಗೆ ಕೊಡಬೇಕು, ಬರಕತ್ತಿಗೆ ಬೇಕಾಗಿ ಜುಬ್ಬ ಕೊಡಬೇಕು. ಅನ್ನಹಾ ಕಾನತ್ ಇಂದಹು ಯಗ್ಸಿಲುಹಾ ಲಿಲ್ ಮರೀದಿ ಯಸ್ತಶ್ಫೀ ಬಿಹಾ. ಅವರು ಹೇಳ್ತಾರೆ, ನಾನು ಆ ಜುಬ್ಬವನ್ನು ಪಡೆದುಕೊಂಡು ಬಂದೆ. ನಂತರ ನಾನು ರೋಗಿಗಳಿಗೆ ಶಿಫಾಗೆ ಬೇಕಾಗಿ, ಬರಕತ್ತಿಗೆ ಬೇಕಾಗಿ ಆ ಜುಬ್ಬವನ್ನು ಯೂಸ್ ಮಾಡ್ತಾ ಇದ್ದೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ಪರ್ಶಗೊಂಡ ಪ್ರತಿಯೊಂದಕ್ಕೂ ಕೂಡ ದೊಡ್ಡ ಮಹತ್ವವಾಗಿದೆ, ದೊಡ್ಡ ಮಹತ್ವವಾಗಿದೆ. ಅವರ ಸ್ಪರ್ಶ ಯಾವುದಕ್ಕೆಲ್ಲ ಸ್ಪರ್ಶ ಆಯಿತು ಅಲ್ಲೆಲ್ಲ ದೊಡ್ಡ ಮಹತ್ವ. ಒಂದಿನ ಮದೀನದಲ್ಲಿ ಅದು ದೊಡ್ಡ ಶಬ್ದವಾಯಿತು. ಎಲ್ಲರೂ ನಡುಗಿ ಬಿಟ್ಟರು ಶಬ್ದಕ್ಕೆ. ದೊಡ್ಡ ಶಬ್ದವಾಯಿತು. ಎಲ್ಲರೂ ಆಚೀಚೆ ಮನೆಯಿಂದ ಹೊರಗೆ ಬಂದಿಲ್ಲ. ಮತ್ತೆ ಸ್ವಲ್ಪ ಟೈಮ್ ಬಿಟ್ಟ ನಂತರ ಮೇಲೆ ಒಬ್ಬೊಬ್ಬರು ಹೀಗೆ ಹೊರಗೆ ಬರ್ತಾ ಇದ್ದಾರೆ. ಹೊರಗೆ ಬರುವಾಗ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಶಬ್ದ ಭಾಗ ಬಂದ ಜಾಗಕ್ಕೆ ಹೋಗಿ ರಿಟರ್ನ್ ಬರ್ತಾ ಇದ್ದಾರೆ. ಇವರೆಲ್ಲ ಹೊರಡುವುದಷ್ಟೇ, ಕಾರಣ ಹೆದರಿ ನಡುಗೆ ಆ ಶಬ್ದಕ್ಕೆ ಮನೆಯಲ್ಲಿ ಕುಳಿತಿದ್ದರು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರವಾಗಿ ಇವರು ಹಿಂದೆ ಬರ್ತಾ ಇದ್ದಾರೆ. ಹುಜೂರ್ ಅವರು ಹಿಂದೆ ಬರ್ತಾ ಇದ್ದಾರೆ. ಇವರು ಹೋಗುವಾಗ ಹುಜೂರ್ ಅವರು ಹೇಳ್ತಾರೆ, ಏನೂ ಆಗಿಲ್ಲ, ಟೆನ್ಷನ್ ಮಾಡಬೇಡಿ, ಹೋಗಿ ಅಂತ ಹೇಳಿ. ಆದರೆ ಅದಕ್ಕಿಂತ ದೊಡ್ಡ ಅದ್ಭುತ ಏನು ಗೊತ್ತಾ? ಆ ಹುಜೂರ್ ಅವರು ಹೋದ ಒಂಟೆ ಅದೊಂದು ಕೃಷಕಾಯಕ ಒಂಟೆಯಾಗಿತ್ತು. ಅದು ಹೋಗ್ತಾನೆ ಇರಲಿಲ್ಲ. ಅದೊಂದು ಏನಾಗ್ತಾ ಇತ್ತು, ಆ ಒಂಟೆ ಅಲುಗಾಡುವುದೇ ಇಲ್ಲ, ಭಾರಿ ಸ್ಲೋ ಇತ್ತು ಆ ಒಂಟೆ.
ಹುಜೂರವರು ಕುಳಿತ ಬಳಿಕ قال فما سبق ذلك الفرس بعد ذلك وكان فرسا بطيئا ಕುದುರೆ ಹುಜೂರವರು ಕುಳಿತ ಬಳಿಕ ಯಾವ ಕುದುರೆಯನ್ನು ಕೂಡ ಯಾವ ಕುದುರೆ ಕೂಡ ಅದನ್ನು ಹಿಂದಕ್ಕೆ ತಳ್ಳಿದ್ದೇ ಇಲ್ಲ. ಅಷ್ಟು ಸ್ಪೀಡ್ ನಂತರದ್ದು ಹುಜೂರವರು ಮುಟ್ಟಿದ್ರೆ ಮತ್ತೆ ಮುಗಿಯಿತು. ಅದರ ಪವರೇ ಬೇರೆ. ಐಷಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರು ಹೇಳುವುದು ಕಾಣ್ತಾ ಇದೆ, ಬಹಜತುಲ್ ಮಹಾಫಿಲ್ ನಲ್ಲಿ ಇದೆ. ಐಷಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಒಂದು ಆಡಿತ್ತು, ಯಾವತ್ತೂ ಕೂಡ ಅದು ನೀರಲ್ಲಿ ಬಿದ್ದಾಗೆ ಮಾಡ್ತಾ ಇತ್ತು. ಅದು ಅಲುಗಾಡ್ತಾನೆ ಇರಲಿಲ್ಲ, ಅದು ಆಚೀಚೆ ಹೋಗುವುದಿಲ್ಲ, ಅದು ಅದರ ಪಾಡಿಗೆ ಅದು ಹೀಗೆ ಬಿದ್ದು ಮೂಲೆಯಲ್ಲಿ ಬಿಡ್ತಾ ಇತ್ತು. ಆದರೆ ಒಂದು ದಿನ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆಗೆ ಬಂದ ಹುಜೂರವರ ಮನೆಗೆ ಬಂದದ್ದಷ್ಟೇ, ಮುಟ್ಲಿಲ್ಲ, ಮನೆಗೆ ಬಂದದ್ದಷ್ಟೇ ಆಡು ಆಕ್ಟಿವ್, ಫುಲ್ ಆಕ್ಟಿವ್. ಆ ನೀರಲ್ಲಿ ಬಿದ್ದಾಗೆ ಮಾಡ್ತಾ ಇದ್ದ ಆಡು ಫುಲ್ ಆಗಿ ಆಕ್ಟಿವ್ ಆಗಿ ಕುಣಿದು ಕುಪ್ಪಳಿಸುತ್ತಿತ್ತು ಎಂದು ಮಹಾನರಾದ ಪ್ರಿಯ ಪತ್ನಿ ಐಷಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರು ಹೇಳಿದ್ದಕ್ಕಂಥದ್ದೇ. ಹುಜೂರವರ ಸ್ಪರ್ಶ ಅದು ಅದ್ಭುತವಾದ ಸ್ಪರ್ಶವಾಗಿತ್ತು. ಅವರು ಮುಟ್ಟಿದ್ದೆಲ್ಲವೂ ಚಿನ್ನ ಅಂತ ಹೇಳಿದ್ರು. ಆ ರೀತಿಯಾಗಿ ಬಹಳಷ್ಟು ದಲೀಲುಗಳು ಹೇಳಿ ಮುಗಿಸಲಿಕ್ಕೆ ಸಾಧ್ಯವಿಲ್ಲದಷ್ಟಿದೆ.